ನಾಯಕ ಹುಡುಗ ಅವನು ಕೆಲಸ ಮಾಡೋನು, ಓಕೆ, ಅವನು ಪಿಕಪ್ ಡ್ರೈವರ್ ಅವನನ್ನು ಬಾಡಿಗೆ ಕರೆದ್ಬಿಟ್ಟು ಈ ತರ ಹೊಡೆಯೋದು ಸರಿಯಲ್ಲ ಸರ್. ಏಕೆಂದ್ರೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಏನಾದ್ರು ಮಾಡ್ಲಿ ಪರವಾಗಿಲ್ಲ. ಅವನೇನು ಅಮಾಯಕ, ಅವನು ಒಂದು ಇವತ್ತು ನಾಳೆ ಕೆಲಸ ಮಾಡೋನು, ಅವನಿಗೆ ಇವತ್ತು ದುಡಿದಾಗಬೇಕು ಅವನಿಗೆ. ಮತ್ತೆ ಓಪನ್ ಆಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ. ಅದೇ ಅವರನ್ನು ಅರೆಸ್ಟ್ ಮಾಡಿದ್ರೆ ಈ ತರ ಆಗ್ತಾ ಇರಲಿಲ್ಲ ಸರ್. ಯಾವಾಗ್ಲೂ ಅವನದು ಏನೇನು ಯಾರು ಬರತ್ತಂತ ಗುಂಡಿಲ್ಲ, ಅವನು ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ. ಯಾರು ಅವನ ಮೇಲೆ ಏನು ಫ್ರೆಶರ್ ಆಗಿ ಒಂದು ಅರೆಸ್ಟ್ ಮಾಡಿದ್ರೆ ಇಲ್ಲ, ಯಾರು ಮಾಡಕ್ಕಾಗಲ್ಲ. ಸುಮ್ಮನೆ ಅಮಾಯಕರನು, ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು, ಹಂಗೇನೆ ಏನು ಮಾಡಕ್ಕಾಗಲ್ಲ ಸರ್. ಇದೇ ಆಗೋದು ಮಂಗಳೂರಲ್ಲಿ. ಮಾಹಿತಿ ಅಂದ್ರೆ ಅವನು ಬಾಡಿಗೆ ಕರೆದ್ಬಿಟ್ರಂತೆ, ಬಾಡಿಗೆ ಕರೆದ್ಬಿಟ್ಟು ಅವರ ವೈಗೆ ಏನೋ ಲೋಡ್ ಮಾಡಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಡೆದ್ಬಿಟ್ಟು ಇಲ್ಲ. ಅವನು ಅಮಾಯಕ ಸರ್, ಅವನು ಮಸ್ತಿದು, ಅವನು ಆತರ ಯಾವುದಕ್ಕೆ ಒಂದು ಯಾವುದೊಂದು ಕೇಸಲ್ಲಿ ಯಾವುದಕ್ಕೆ ಅವನು ಇಲ್ಲ ಸರ್. ಅವನು ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನ್ ಹೇಳ್ತಿದ್ದ ಇಲ್ಲಿ ಪಬ್ಲಿಕ್ ಗೊತ್ತಲ್ಲ, ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡುದಲ್ಲ. ಈ ತರ ಓಪನ್ ಆಗಿ ಹೇಳ್ತಾರೆ, ಏನು ಸ್ಟಿಚ್ ಮಾಡಕ್ಕೆ ಇದು ಮಾಡಕ್ಕೆ ಇರಬಾರ್ದು, ಸ್ಟಿಚ್ ಮಾಡಕ್ಕೆ ಒಂದು ಅವರಿಗೆ ಇದು ಸಹ ಸಿಗಬಾರ್ದು, ಆ ತರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ನಾವು ಹೇಳ್ಬೇಕು ಸರ್, ನಮ್ಮ ಬಾಯಲ್ಲಿ ಹೇಳ್ಬೇಕು. ಅದಲ್ಲ, ಆ ತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್, ಅದಲ್ಲ.